ನೀವೇನು ಮಾಡ್ತೀರಲ್ಲ ಕೃಷ್ಣಮೂರ್ತಿ ಅನ್ನೋರಿಗೆ ಮಾತಾಡ್ತೀವಿ. ಅವನ ಪ್ರಕಾರ ಆಟೋ ರಿಕ್ಷಾದ ಡ್ರೈವರು 80 ರೂಪಾಯಿ ಕೇಳಿದ್ದಾನೆ ಡಿಸ್ಪ್ಯೂಟ್. ಅವನು ಯಾಕೆ 80 ಕೊಡಬೇಕು ಅಂತ ಗಲಾಟೆ ಮಾಡಿದ. ಅವನು 20 ಜನ ಕರ್ಕೊಂಡು ಬಂದು ಅವನ ಮೇಲೆ ಧಮಕಿ ಹಾಕಿದ್ರು. ನಾವು how do we treat this kind of an incident? Because this is the initial stage of a dispute. ನಾಳೆ ಏನಾಗ್ತದೆ, this is the case for a possible murder or possible 307. ಅದಕ್ಕೆ ನೀವು ಏನು ಮಾಡಬೇಕಂದ್ರೆ ನೀವು ಹ್ಯಾವ್ ಟು ವಾಚ್ ದೆಮ್ ಆರ್ ವಾರ್ನ್ 1 or 2 people who are there out of 20. ಈಗ 20 ಜನ ಬಂದರು. ಆ 20 ಜನರಲ್ಲಿ ನೀವು 1 or 2 ಇಂಪಾರ್ಟೆಂಟ್ ಯಾರು ಮೊದಲಿರ್ತಾರೆ ಅವರಿಗೆ ನೀವು ಕರ್ಕೊಂಡು ಬಂದು ಅವರಿಗೆ ವಾರ್ನ್ ಮಾಡಬೇಕು. She has gone and called ಕೃಷ್ಣಮೂರ್ತಿಯನ್ನು ಕರೆಸ್ಕೊಂಡಿದ್ದಾರೆ, ಬಟ್ ಅವ್ರನ್ನೂ ಕರ್ಕೊಂಡಿದ್ದಾರೆ. ಒಳ್ಳೆ ಕೆಲಸ ಮಾಡಿದ್ರಿ. ಯಾರು ಸುಧಾ ಯಾರು ಮೇಡಮ್, ಒಳ್ಳೆ ಕೆಲಸ ಮಾಡಿದ್ರಿ. ಬಟ್ ಇದನ್ನ ಮಾನಿಟರ್ ಮಾಡಬೇಕು. ಈಗ ಅಮ್ಮ ರಶ್ಮಿ ಯಾರೋ ಒಂದು ಹೆಣ್ಣು, ಶಿ ಹ್ಯಾಸ್ ಎ ಡೊಮೆಸ್ಟಿಕ್ ಪ್ರಾಬ್ಲಮ್, ಶಿ ವಾಂಟ್ಸ್ ಟು ಡೈವೋರ್ಸ್. ಅವಳಿಗೆ ಗಲಾಟೆ ಮಾಡಿ ಆ ಮಗು ಎತ್ಕೊಂಡು ಹೋಗ್ತಿದ್ದಾನೆ ಅಂತ ಕಂಪ್ಲೇಂಟ್ ಮಾಡಕ್ಕೆ ಬಂದಿದ್ದಾರೆ. ನಾವು ಡಿಸ್ಪ್ಯೂಟ್ ಆಲ್ರೆಡಿ ಸ್ಟಾರ್ಟೆಡ್, ಶಿ ವಾಂಟ್ಸ್ ಟು ಡಿವೋರ್ಸ್ ಅಲ್ವಾ? ಅದನ್ನ ನೀವು ಯು ಹ್ಯಾವ್ ಟು ಅಟ್ಲೀಸ್ಟ್ ಫಾರ್ 1 or 2 days ಮಾನಿಟರ್ ಮಾಡಬೇಕು. ಬೀಟ್ ಕಾನ್ಸ್ಟೇಬಲ್ಗೆ ಸ್ವಲ್ಪ ಸೆನ್ಸಿಟೈಸ್ ಮಾಡಿ ಅವರಿಗೆ ಮಾನಿಟರ್ ಮಾಡಿದರೆ ಅವರು ಏನಾದರೂ ಪಾಸಿಬಲ್ ಫೋನ್ ಮಾಡ್ತಾರೆ ಸರ್, ಭೇಟಿ ಮಾಡಿ ಸ್ವಲ್ಪ ವಾಚ್ ಮಾಡ್ತಿದ್ದಾರೆ. ದಿಸ್ ಕೈಂಡ್ ಆಫ್ ಡೊಮೆಸ್ಟಿಕ್ ಪ್ರಾಬ್ಲಮ್ಸ್ ಆಲ್ಸೋ ಯು ಕ್ಯಾನ್ ಅಟೆಂಡ್ ಅಂತ. ಇಲ್ಲಾಂದ್ರೆ ಏನಾಗ್ತದೆ, ನಾವು ಹಾಗೆ ಬಿಟ್ರೆ ಅವರವರು ಇದು ಮಾಡಿ ಅವನೇನೋ ಹೋಗಿ ಹೊಡಿತಾನೆ, ಕೊಲೆ ಮಾಡ್ತಾನೆ. ಈಗ ಡಿವೋರ್ಸಿಗೆ ಹಾಕಬೇಕು ಅಂತಿದ್ದಾಳೆ, ಅವನಿಗೆ ಹೊಡೆದು ಮಾಡಿ ಏನಾದರೂ ಯು ಕ್ಯಾನ್ ಪ್ರಿವೆಂಟ್ ಎ ಪಾಸಿಬಲ್ ಅಟ್ಯಾಕ್ ಅಲ್ವಾ?